ವಿವೇಕ ವಾರ್ತೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ನಮ್ಮ ದೇಶದ ಆಸ್ತಿಯಂತೆ ಇದ್ದಂತಹ ಚಾಣಕ್ಯರು ಹಲವಾರು ನೀತಿಗಳನ್ನ ನಾವೆಲ್ಲರೂ ಕೂಡ ಪಾಲಿಸ್ತೀವಿ. ಕೆಲವು ಜನ ಪಾಲಿಸಿದ್ರೆ ಇನ್ನು ಕೆಲವೊಂದಿಷ್ಟು ಜನ ಅದನ್ನ ವಿರೋಧಿಸ್ತಾರೆ. ಚಾಣಕ್ಯರು ಕೇವಲ ರಾಜಕೀಯ ಅಥವಾ ಆರ್ಥಿಕತೆಗೆ ಮಾತ್ರ ಸಂಬಂಧ ಪಡದೆ ನಿಜ ಜೀವನದಲ್ಲಿ ನಮಗೆ ದಿನನಿತ್ಯ ಜೀವನಕ್ಕೆ ಬಳಕೆಯಾಗುವಂತಹ ಹಲವಾರು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಅದರಲ್ಲೇ ಕೆಲವೊಂದಿಷ್ಟನ್ನ ನಾವಿವತ್ತು ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀವಿ. ಇಂದಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾಣಕ್ಯರು ತಮ್ಮ ನೀತಿಯಲ್ಲಿ ರಾಜಕೀಯ ಮತ್ತು ಆರ್ಥಿಕ ಸಮಸ್ಯೆಗಳ ಜೊತೆಗೆ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಹಾಗೂ ಅದಕ್ಕೆ ಪರಿಹಾರಗಳನ್ನು ಸಹ ತಿಳಿಸಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನೀತಿಗಳ ಬಗ್ಗೆ ವಿಭಿನ್ನ ಆಲೋಚನೆಗಳನ್ನ ಮತ್ತು ಅಂಶಗಳನ್ನ ಹೊಂದಿರ್ತಾರೆ. ಆಚಾರ್ಯ ಚಾಣಕ್ಯರ ನೀತಿಗಳು ಜೀವನದ ಸತ್ಯವನ್ನ ಹೇಳುತ್ತವೆ. ಅದಕ್ಕಾಗಿಯೇ ಅವು ಜನರಿಗೆ ಕಠೋರವಾಗಿ ಕಾಣುತ್ತವೆ. ಅವರು ಸೂಚಿಸಿದಂತಹ ಪರಿಹಾರಗಳು ಜೀವನದ ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ ನಿಮಗೆ ಸಹಾಯ ಮಾಡೋ ರೀತಿಯಲ್ಲಿ ಇರುತ್ತವೆ. ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇಂದು ನಾವು ಚಾಣಕ್ಯರ ನೀತಿಯಲ್ಲಿ ಉಲ್ಲೇಖಿಸಲಾದಂತಹ ಒಂದು ಅಂಶದ ಬಗ್ಗೆ ಹೇಳ್ತಾ ಇದ್ದೇವೆ. ಚಾಣಕ್ಯರ ಪ್ರಕಾರ ನಾವು ಜೀವನದಲ್ಲಿ ಯಾವತ್ತಿಗೂ 4 ವ್ಯಕ್ತಿಗಳ ಜೊತೆಗೆ ಜಗಳವನ್ನ ಮಾಡಲೇಬಾರದಂತೆ. ಹಾಗಾದ್ರೆ ಯಾರು ಆ 4 ವ್ಯಕ್ತಿಗಳು ನೋಡೋಣ. ಮೊದಲನೆಯದಾಗಿ ಕುಟುಂಬದವರು. ಆಚಾರ್ಯ ಚಾಣಕ್ಯರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಅಡಿಪಾಯ ಅವನ ಕುಟುಂಬ. ಅಂತಹ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ವಾದ ಅಥವಾ ಜಗಳ ಮಾಡೋದ್ರಿಂದ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ವಿಷಾದಿಸಬಹುದು. ಹಾಗಾಗಿ ಒಳ್ಳೆಯ ಮತ್ತು ಕೆಟ್ಟ ನಡುವಿನ ವ್ಯತ್ಯಾಸವನ್ನ ಹೇಳುವವರು ಕುಟುಂಬದ ಸದಸ್ಯರು. ಹಾಗಾಗಿ ಅವರೊಂದಿಗೆ ಹೋರಾಡಿದ ನಂತರ ನೀವು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನ ಕಂಡುಹಿಡಿಯಲು ಸಾಧ್ಯವಾಗೋದಿಲ್ವಂತೆ. ಮನೆಯವರನ್ನ ದೂರ ಮಾಡಿಕೊಂಡು ಎದುರಿಸಲು ನಿಮ್ಮಿಂದ ಸಾಧ್ಯವಿಲ್ಲ. ಆ ಕಾರಣಕ್ಕೆ ಮನೆಯವರೊಂದಿಗೆ ಎಂದಿಗೂ ಕೂಡ ಜಗಳ ಮಾಡಬಾರ್ದು ಅಂತ ಚಾಣಕ್ಯರು ಹೇಳ್ತಾರೆ. ಎರಡನೇದಾಗಿ ಸ್ನೇಹಿತರು. ಸ್ನೇಹವೇ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ನಿಜವಾದ ಸ್ನೇಹಿತರು ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮನ್ನ ಬೆಂಬಲಿಸ್ತಾನೆ ಮತ್ತು ಜೀವನದ ಪ್ರತಿಯೊಂದು ಸತ್ಯವನ್ನ ಅರಿತುಕೊಳ್ಳುವಂತೆ ಮಾಡ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಸ್ನೇಹಿತರೊಂದಿಗೆ ಜಗಳವಾಡಿದ್ರೆ ಅವನು ವಿಶ್ವಾಸಾರ್ಹ ಸಂಬಂಧವನ್ನ ಕಳೆದುಕೊಳ್ತಾರೆ. ಜೊತೆಗೆ ಅವನು ನಿಮ್ಮೊಂದಿಗೆ ಮೊದಲಿನಂತೆ ಇರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸ್ನೇಹಿತರೊಂದಿಗೆ ಜಗಳ ಮಾಡಿ ನಂತರ ಪಶ್ಚಾತ್ತಾಪ ಪಡ್ತೀರಿ ಅನ್ನೋದು ಚಾಣಕ್ಯರ ಮಾತಾಗಿದೆ. ಮೂರನೆಯದಾಗಿ ಗುರುಗಳು ಅಥವಾ ಶಿಕ್ಷಕರು. ಗುರು ಮಾತ್ರ ನಮಗೆ ಮಾರ್ಗದರ್ಶನ ನೀಡ್ತಾರೆ ಅಂತ ಚಾಣಕ್ಯ ನೀತಿ ಹೇಳುತ್ತೆ. ಗುರುವು ನಮಗೆ ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದರ ಜ್ಞಾನವನ್ನ ನೀಡ್ತಾರೆ ಮತ್ತು ಸರಿಯಾದ ಮಾರ್ಗವನ್ನ ಆಯ್ಕೆ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಗುರುಗಳೊಂದಿಗೆ ಜಗಳವಾಡಿದ್ರೆ ಅವನು ಗುರುವಿನ ಕೃಪೆಯ ಬಗ್ಗೆ ಅಜ್ಞಾನಿಯಾಗಿ ಉಳಿದು ಹೋಗ್ತಾನೆ. ಅವನಿಗೆ ಜ್ಞಾನೋದಯ ಮತ್ತು ಮಾರ್ಗದರ್ಶನ ನೀಡುವವರು ಯಾರು ಇಲ್ಲದಂತಾಗ್ತಾರೆ ಅಂತಾರೆ. ಇನ್ನು 4ನೇದು ಮತ್ತು ಕೊನೆಯದಾಗಿ ಮೂರ್ಖ ವ್ಯಕ್ತಿಗಳು. ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ಮೂರ್ಖನೊಂದಿಗೆ ಎಂದಿಗೂ ವಾದ ಮಾಡಬಾರ್ದು. ಅದು ನಿಮ್ಮ ಸಮಯವನ್ನ ವ್ಯರ್ಥ ಮಾಡುವುದು ಮಾತ್ರವಲ್ಲದೆ ನಿಮ್ಮ ಮನಸ್ಸಿನ ಶಾಂತಿಯನ್ನ ಕೂಡ ಕಿತ್ಕೊಳ್ಳುತ್ತೆ. ಇಂತಹ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಳೋದು ವ್ಯರ್ಥ. ಇದರಿಂದಲೂ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಚಾಣಕ್ಯರು ಹೇಳ್ತಾರೆ. ಇದೇ ರೀತಿ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ವಿವೇಕ ವಾರ್ತೆ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.